ಅಲ್ಲ ಸರ್, ಜೆಡಿಎಸ್ ಅಲ್ಲಿ ನಿಮ್ಮನ್ನು ಸರಿಯಾಗಿ ನಡ್ಸ್ಕೊಳ್ಳಿಲ್ಲ ಅಂತ ಕಾಂಗ್ರೆಸ್ ಕಾಂಗ್ರೆಸ್ ಅಲ್ಲೂ ಸರಿಯಾಗಿ ನಡ್ಸ್ಕೊಂತಿದ್ರೆ ಅಂತ ಅನಿಸ್ತಿದೆ. ನಡ್ಸ್ಕೊಂತಿಲ್ಲ ಅಂತ ಹೇಳಿದ್ರೆ ಬಿಜೆಪಿ ಹೋಗೋಣ, ಏನ್ ಮಾಡ್ತೀರಾ? ಸ್ವಂತ ಪಕ್ಷ ಕೊಟ್ಟೋಣ ಅಂತ ಯೋಗ್ಯತೆ ಅರ್ಹತೆ ನಮಗಿಲ್ಲ. ಸ್ವಂತ ಪಕ್ಷ ಕಟ್ಟುವಷ್ಟು ಎತ್ತರಕ್ಕೆ ಬೆಳೆದಿರ್ತಕ್ಕಂಥವ್ರು ಅಲ್ಲ. ನಾವೇನೋ ಅನಿರೀಕ್ಷಿತವಾಗಿ ರಾಜಕೀಯಕ್ಕೆ ಬಂದಂಥವ್ರು. ಬಂದಮೇಲೆ ಈ ಕ್ಷೇತ್ರದಲ್ಲಿ ನಾನು ಮಾಡ್ತಕ್ಕಂಥ ಕೆಲಸದಲ್ಲಿ ಪ್ರಾಮಾಣಿಕತೆಯಿಂದ ನನ್ನ ಕ್ಷೇತ್ರಕ್ಕೆ ಕೆಲಸ ಮಾಡಬೇಕು ಅಂತ ಉದ್ದೇಶ ಇಟ್ಕೊಂಡು ಪಾಲಿಟಿಕ್ಸ್ ಮಾಡ್ತಾ ಇರ್ತಕ್ಕಂಥದ್ದು. ಇದರಲ್ಲಿ ಏನೋ ಗಳಿಸ್ಬೇಕು, ಇಲ್ಲ ಏನೋ ಅಧಿಕಾರ ಅನುಭವಿಸ್ಬೇಕು ಅನ್ನೋದು ಏನೂ ನನಗೆ ಇಲ್ಲ. ಅದರಿಂದ ಎಲ್ಲೋ ಒಂದು ಕಡೆ ಅವಕಾಶ ಸಿಗುತ್ತೆ ಅಂತ ಅಂದ್ಕೊಂಡಿದ್ದು, ಅದು ಅವಕಾಶ ವಂಚಿತ ಅದು ಅಷ್ಟೇ. ಅದಕ್ಕೆ ಯಾರು ದೂಡ್ತಕ್ಕಂಥದ್ದು ಏನು ಅವಶ್ಯಕತೆ ಇಲ್ಲ ಅಂತ ನಾನು ಅಂದ್ಕೊಂಡಿದ್ದೆ. ಈ ಕೆಲವರು ಅಸಮಾಧಾನಿತರಂತೂ ಕೂಡ ಅವರವರ ಅಭಿಪ್ರಾಯ. ಕೆಲವರಿಗೆ ಅಲ್ಲಿ ಇಂಗ್ಲೇಷನ್ ಆಗಿರುತ್ತೆ ಆ ಜಿಲ್ಲೆ ಒಳಗೆ, ಅದರಿಂದ ಜಿಲ್ಲೆ ಮುಖಂಡರು ಕೆಲವರೆಲ್ಲ ಕಾಲು ಎಳೆದಿರ್ತಾರೆ. ಅಂಥವೇನೇನೋ ಇರ್ತವೆ ಪಾಲಿಟಿಕ್ಸಾಗಿ. ಒಬ್ಬರಿಗೆ ಎಲ್ಲ ಈ ಹೆಂಗೆ ಅಂದರೆ ಒಬ್ಬನ ತುಳಿದು ಒಬ್ಬನ ಮೇಲೆ ಬರೋದೇ ಪಾಲಿಟಿಕ್ಸು. ಯಾವಾಗ ತುಳಿತಕ್ಕೊಳಗಾಗಿರ್ತಾರೋ ಅವರು ಅಲ್ಲಿದ್ದರೆ ಸರಿ ಇರಲ್ಲ ಅಂತ ಹೇಳ್ಬಿಟ್ಟು ನಾನು ಹೆಂಗೆ ದರ ಬಿಟ್ಟು ಬಂದು ಹಂಗೆ ಅವರು ಬಿಟ್ಬಿಟ್ಟು ಹೋಗ್ತಿರ್ತಾರೆ. ಅವ್ರ ಅವಕಾಶಗಳು ಬಂದಂಥ ಸಂದರ್ಭದಲ್ಲಿ ಅವ್ರಿಗೆ ಯಾವ ಪಕ್ಷ ಇಷ್ಟ ಆಗುತ್ತೋ ಆ ಕಡೆಗೆ ಹೋಗ್ತಾರೆ. ನಮ್ಮ ಜಿಲ್ಲೆಯಲ್ಲಿ 11 ಕ್ಷೇತ್ರ ಇರ್ತಕ್ಕಂಥ ಅದರಲ್ಲಿ ಕೊಡ್ಬೋದಿತ್ತು, ಕೊಟ್ಟಿಲ್ಲ. ಯಾರು ಕೇಳೋಣ? ಕೆಲವು ಜಿಲ್ಲೆಗೆ ಒಂದೂ ಕೊಟ್ಟಿಲ್ಲ. ಈಗ ರಾಮನಗರ ಜಿಲ್ಲೆ ಬರೀ 4 ಜನ ಗೆದ್ದವ್ರೆ, ಮುಖ್ಯಮಂತ್ರಿಗಳವ್ರೆ, ಒಂದು ಮಂತ್ರಿ ಐತೆ. ಮಂಡಿ 5 ಜನ ಅವರೇ, ಅಲ್ಲಿ 2 ಕೊಟ್ಟಿದ್ದಾರೆ. ಇಲ್ಲಿ ನಾವು 7 ಜನ ಗೆದ್ದಿದ್ದೀವಿ, 11 ಜನ MLA ಇರ್ತಕ್ಕಂಥದ್ದು. ರಾಜ್ಯದ 2ನೇ ದೊಡ್ಡ ಜಿಲ್ಲೆ. ಇಲ್ಲಿ ಒಂದು ಕೊಡ್ಬೋದಾಯ್ತು, ಯಾರಿಗಾನ ಕೊಡ್ಬೋದಾಯ್ತು. ಹಿರಿಯರಿದ್ರು, ಜಯಚಂದ್ರ ಅವರಿದ್ದರು, ಷಡಾಕ್ಷರಿ ಅವರಿದ್ದರು. ಅವ್ರನ್ನಾರ ಕನ್ಸಿಡರ್ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದು ನಾವು. ಷಡಾಕ್ಷರಿನೂ ಜಯಚಂದ್ರನೂ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದು, ಯಾರನ್ನೂ ಮಾಡಿಲ್ಲ. ಗೊತ್ತಿಲ್ಲ. ಅಲ್ಲ ಸರ್, ಈಗ ನಿಮ್ಗೆ ಸಿಕ್ಕಿಲ್ಲ ಕೋಪನೋ ಪ್ರದರ್ಶನ ಇಲ್ಲ, ಯಾವ್ದು ಅಸಮಾಧಾನ ಇಲ್ಲ, ಏನ್ ಮಾಡೋಣ? ಯಾರ ಕೋಪ ಮಾಡ್ಕೊಳ್ಳೋಣ? ಮಠಕ್ಕಂತ ಹೋಗೋದಾಗಲ್ಲ, ವಯಸ್ಸು ಮುಗ್ದೋಗೈತೆ. ಈಗ ಯಾರನ್ನ ಕೋಪ, ಬಡವನ ಕೋಪ ದೌಡೆಗೆ ಮೂಲ ಅಂತ ಈಗ ನಮ್ಮ ಹಳ್ಳಿ ಕಡೆ ಒಂದು ಗಾದಿ ಹೇಳ್ತಾರೆ. ಈಗ ಕೋಪ ಮಾಡ್ಕೊಂಡು ಯಾರು ತಕ್ಕ ಹೋಗೋಣ? ಎಲ್ಲಿ ಹೋಗೋಣ? ಇನ್ನು 1.5 ವರ್ಷನೋ 1.25 ವರ್ಷ ಅವಕಾಶ ಐತಿ, ಕಾಯೋಣ. ಆವಾಗ ತೀರ್ಮಾನ ಮಾಡುವಾಗ ನಮ್ಮ ಕಾನ್ಸ್ಟಿಟ್ಯೂನ್ಸಿ ಜನ ಹೆಂಗೆ ಹೇಳ್ತಾರೆ ಹಂಗೆ ತೀರ್ಮಾನ ಮಾಡ್ಕೊಂಡು ಹೋಗೋದಷ್ಟೇ. ವರ್ಷಕ್ಕೆ ತೀರ್ಮಾನ ಆಗುತ್ತೆ. ಗೊತ್ತಿಲ್ಲ, ಅದನ್ನು ಏನು ನನಗೆ ಕನ್ಫರ್ಮ್ ಆಗಿ ಏನು ಹೇಳಲ್ಲ. ಅಲ್ಲಪ್ಪ, ಇವೆಲ್ಲ ನೆಕ್ಸ್ಟ್ ಎಲೆಕ್ಷನ್ಗೆ ಅಂದ್ರೆ ಗೊತ್ತಿಲ್ಲ. ಅದನ್ನ ನೆಕ್ಸ್ಟ್ ಅಧಿಕಾರ ಇರಬೇಕು ಅಂತ ಯಾರ್ಯಾರು ಆಸೆ ಪಟ್ಟಿರ್ತಾರೋ ಅವ್ರು ಯೋಚನೆ ಮಾಡಬೇಕು. ಅಧಿಕಾರ ನಾವು ನಾವೇ 28ಕ್ಕೆ ನಾವೇ ಅಂತ ಹೇಳ್ತಾರಲ್ಲ, ಅವ್ರು ಯೋಚನೆ ಮಾಡಬೇಕು ಅಲ್ವಾ? 28ಕ್ಕೆ ನಾವು ಬರಬೇಕಾದ್ರೆ ಎಲ್ಲೆಲ್ಲಿ ಯಾವ್ಯಾವ ಕ್ಷೇತ್ರದಲ್ಲಿ ಯಾವ್ಯಾವ ಜಿಲ್ಲೆ ಒಳಗೆ ಯಾರ್ಯಾರಿಗೆ ಪ್ರಾಧಾನ್ಯತೆ ಕೊಡಬೇಕು, ಯಾರ್ಯಾರನ್ನ ಆಯ್ಕೆ ಮಾಡ್ಕೊಬೇಕು ಅನ್ನೋದು ಅವ್ರಿಗೆ ಇರಬೇಕು. ನನ್ನಿಂದವರೇ ನನ್ನ ಕೆಲಸ ಮಾಡ್ತಾರೆ ಎಲ್ಲ. ಕಾಂಗ್ರೆಸ್ಸಲ್ಲಿ ಹೆಂಗೆ ಅಂದರೆ ಎಲ್ಲ ಸಮುದಾಯಗಳಿಗೂ ಅವಕಾಶ ಕೊಡಬೇಕು ಅನ್ನೋದು ಇಟ್ಕೊಂಡು ಮಾಡಿರ್ತಾರೆ. ಎಲ್ಲರಿಗೂ ಅವಕಾಶ ಕೊಟ್ಟವ್ರೆ, ಅದರಿಂದ ಕೆಲವ್ರಿಗೆ ಅವಕಾಶ ಮಿಸ್ ಆಗುತ್ತೆ. ಏನು ಮಾಡೋಕ್ಕಾಗಲ್ಲ. ನಾನು ರಾಜೀನಾಮೆ ಕೊಡ್ತೀನಿ, ನಾನೇ ಕೊಡಲ್ಲ ಅಂತ ಹೇಳಿದ್ದೀನ. ನಾನು ಈ ಮೊದಲೇ ಕೊಡ್ತೀನಿ ಅಂತ ಹೇಳಿದ್ದೆ. ಇರಪ್ಪ ಅಂತ ಹೇಳಿದ್ರು. ನನಗೆ ಈಗ ಅದರಲ್ಲಿ ಆಸಕ್ತಿ ಇಲ್ಲ ನನಗೆ ಕೆಲಸ ಮಾಡೋಕ್ಕೆ. ಅದು ಇಡೀ ಯಾವಾಗಲೂ ಲಾಸ್ ಆಗೈತೆ. ಇವತ್ತು ನಮಗೆ MD ಫೋನ್ ಹಾಕಿದ್ರು, 1,000 ಕೋಟಿ ನಾವು ಇದ್ರದಕ್ಕೆ ಕಾಸು ಕೊಡಬೇಕು. ಯಾರು ಡೀಸೆಲ್ ಸಪ್ಲೈ ಮಾಡಿರೋರಿಗೆ ನಾವು 2 ವರ್ಷ ಅದನ್ನು ಎಕ್ಸ್ಟೆಂಡ್ ಮಾಡ್ಕೊಂಡ್ಬೋದು. ಈಗ ನಾವು ಟೆಂಡರ್ ಕರೀಲೇಬೇಕು, ತಿರ್ಗಾ ಎಕ್ಸ್ಟೆಂಡ್ ಮಾಡೋಕ್ಕಾಗಲ್ಲ. ಇರೋದೆಲ್ಲ ಲಾಸು. ಅದೇನು ಬದಲಾವಣೆ ಮಾಡೋಕ್ಕಾಗಲ್ಲ, ಏನೂ ಮಾಡೋಕ್ಕಾಗಲ್ಲ. ಜಾಗದಾಗೆ ಕೂತ್ಕೊಂಡು ಏನು ಮಾಡೋಣ? TADA ತಗೊಂಡು, TADAನೂ ಇಲ್ಲ ತಗೊಂಡು ಏನು ಮಾಡೋಣ? ಇನ್ನು ಕೆಲಸ ಮಾಡೋಕ್ಕೆ ಅವಕಾಶ ಇದನ್ನು ಕೊಡ್ತೀನಿ ಅಂತ ರಂಗನಾಥ್ ಅವ್ರಿಗೆ ಹೇಳಿದ್ದೆ. ಅಲ್ಲೇ ನಾನು ಇವರು ಚಿಕ್ಕ ಮಿನಿಸ್ಟರ್ ಆದಾಗಲೇ ರಾಜೀನಾಮೆ ಕೊಡ್ತೀನಿ, ನಾನು ಇದ್ರಾಗ ಇರಲ್ಲ ಅಂತ ಹೇಳಿದ್ದೆ. ನಾನು ನಾಳೆ ಕೊನೆ ಹೋಗಿ ಅದಕ್ಕೆ ರಾಜೀನಾಮೆ ಕೊಡ್ತೀನಿ. ಥ್ಯಾಂಕ್ ಯು ಸರ್.